Morning, friends. So, in this class, we are going to discuss about non-resident ಇಂಡಿಯನ್ ಅಕೌಂಟ್ ಅಂತ ಕರಿತೀವಿ, ಅಥವಾ ಇನ್ ಶಾರ್ಟ್ ಆಗಿ ನಾವು ಅದನ್ನು NRIs ಅಕೌಂಟ್ ಅಂತ ಕರಿತಾ ಹೋಗ್ತೀವಿ. ಸೊ NRI ಅಂದರೆ ಯಾರು ಅನ್ನೋದು ಗೊತ್ತಿರಬೇಕು ನಿಮಗೆ. ಸೊ ಯೂಶ್ವಲಾಗಿ NRI ಯಾರಪ್ಪ ಅಂತಂದರೆ ನಾನ್ ರೆಸಿಡೆಂಟ್ ಇಂಡಿಯನ್ ಅಂತ ಕರಿತಾ ಹೋಗ್ತೀವಿ. ಸೊ ನಾನ್ ರೆಸಿಡೆಂಟ್ ಅಂತಂದರೆ ಸೊ ಅವರು ಇಲ್ಲಿಯ ರೆಸಿಡೆಂಟ್ ಅಲ್ಲ, ಇಲ್ಲಿಯ ನಾಗರಿಕರಲ್ಲ ಅವರು ಅನ್ನೋದನ್ನು ನಾನ್ ರೆಸಿಡೆಂಟ್ ಅಂತ ಕರಿತಾ ಹೋಗ್ತೀವಿ. ಸೊ ನೋಡಂತೆ ಇದಕ್ಕೆ ಯಾವ ಥರದ ಪ್ರೊಸೀಜರ್ ಇದೆ, ಸೊ ಯಾರು ಅಕೌಂಟನ್ನು ಆಪ್ರೇಟ್ ಮಾಡ್ಬೋದು ಮತ್ತು ಹೆಂಗೆ ಅಕೌಂಟನ್ನು ಆಪ್ರೇಟ್ ಮಾಡ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ ಅಂತ. ಸೊ ನಾನ್ ರೆಸಿಡೆಂಟ್ ಇಂಡಿಯನ್ ಅಕೌಂಟ್ ರೆಫರ್ಸ್ ಟು ಫಂಡ್ಸ್ ಡೆಪಾಸಿಟೆಡ್ ಬೈ ನಾನ್ ರೆಸಿಡೆಂಟ್ ಇಂಡಿಯನ್ ಆರ್ NRI with a financial institution authorized by Reserve Bank of India provide such services in non-resident Indian in an Indian citizen who preliminary uh, resides ಔಟ್ಸೈಡ್ ಆಫ್ ಇಂಡಿಯಾ. ಯೂಶ್ವಲಾಗಿ ಏನಪ್ಪ ಅಂತಂದರೆ ನಾನ್ ರೆಸಿಡೆಂಟ್ ಇಂಡಿಯಾದವರು ಅಥವಾ ಇಂಡಿಯಾದ ಹೊರಗಿರ್ತಕ್ಕಂಥ ಅಥವಾ ಅವ್ರನ್ನ ನಾವು ಪ್ರಥಮ ಪ್ರಜೆ ಅಂತ ಕರೆಯಿಲ್ಲ. ಸೊ ಈ ಥರದವ್ರು ಏನು ಮಾಡ್ಬೋದು ಅಂತಂದರೆ ಒಂದು ಅಕೌಂಟನ್ನು ಓಪನ್ ಮಾಡ್ಬೋದು ರಿಸರ್ವ್ ಬ್ಯಾಂಕ್ ಪರ್ಮಿಷನ್ ಕೊಟ್ಟರೆ. ಸೊ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸನ್ನು ಸಹ ರನ್ ಮಾಡ್ಬೋದು. ಬಟ್ ಆದರೆ RBI ಗೈಡ್ಲೈನ್ಸನ್ನು ಅವ್ರು ಫಾಲೋ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಏನು ಪ್ರೊಸೀಜರ್ ಇದೆ ಅಕೌಂಟನ್ನು ಓಪನ್ ಮಾಡೋದಕ್ಕೆ ಅಂತ ನೋಡ್ತಾ ಹೋಗೋಣ ಅಂತ. An account may be opened by in his name of individual or own. Two or more persons are joint their names. ಸೊ ಇಂಡಿವಿಜುವಲಾಗಿ ಅವ್ರ ಅಕೌಂಟನ್ನು ಓಪನ್ ಮಾಡ್ಬೋದು ಅವ್ರ ಹೆಸರಲ್ಲೇ ಅಥವಾ ಫರ್ಮ್ ಹೆಸರಲ್ಲೇ. ಸೊ ಅಥವಾ ಇಬ್ಬರು ಅಥವಾ 3 ಜನ ಸೇರಿ ಜಾಯಿಂಟ್ ಅಕೌಂಟನ್ನು ಸಹ ಓಪನ್ ಮಾಡಬಹುದು. ಆಲ್ ಅಕೌಂಟ್ maintained by the name of individual shall be provided signedly by individual or power of attorney or mandate holders of such individual, and in case of joint accounts the account holders jointly or either joint account holders may be specified by the joint account holders articles of association application form by their power of attorney. ಸೊ ಯೂಶ್ವಲಾಗಿ ಏನಪ್ಪ ಅಂತಂದರೆ ಅಕೌಂಟನ್ನು ನೀವು ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಅಕೌಂಟನ್ನು ಸಿಂಗಲ್ಲಾಗಿ ಓಪನ್ ಮಾಡ್ಬೋದು, ಅಥವಾ ನೀವು ಇಂಡಿಯಾದ ಹೊರಗಡೆನೇ ಇರೋದ್ರಿಂದ ಸೊ ಬೇರೆಯವರಿಗೆ ಅಕೌಂಟನ್ನು ನಡೆಸ್ತಕ್ಕಂಥ ಜವಾಬ್ದಾರಿಯನ್ನು ಬೇಕಾದರೂ ನೀವಿಲ್ಲಿ ಕೊಡ್ಬೋದು, ಪವರ್ ಆಫ್ ಅಟಾರ್ನಿಯನ್ನು ಕೊಡ್ಬೋದು. ಸೊ ಅವರು ನಿಮ್ಮ ಪರವಾಗಿ ಅಕೌಂಟನ್ನು ಅಥವಾ ಅಕೌಂಟನ್ನು ಆಪ್ರೇಟ್ ಮಾಡ್ತಕ್ಕಂಥದ್ದನ್ನು ಮಾಡಬಹುದು. ಸೊ ಇಫ್ NRI ಅಕೌಂಟ್ ಈಸ್ ಬೀಯಿಂಗ್ ಆಪರೇಟೆಡ್ ಥ್ರೂ resident power of attorney, the operation such resident may power of attorney holder shall be restricted to all payments, local payments in India. ಸೊ ಅದ್ರ ಜೊತೆಗೆ ಔಟ್ಸೈಡ್ ಆಫ್ ಇಂಡಿಯಾ ಕಸ್ಟಮರ್ಸ್ ಕರೆಂಟ್ ಇನ್ಕಮ್ ಇನ್ ಇಂಡಿಯಾ, ನೆಟ್ ಅಪ್ಲಿಕಬಲ್ ಟ್ಯಾಕ್ಸಸ್ ಮೇಡ್ ಸಬ್ಜೆಕ್ಟ್ ಟು ಅಪ್ಲಿಕಬಲ್ ಟು RBI ರೆಗ್ಯುಲೇಷನ್ಸ್ ಆ್ಯಂಡ್ ಅಪ್ರೂವಲ್. ಸೊ ಯೂಶ್ವಲಾಗಿ ಏನಪ್ಪ ಅಂತಂದರೆ ನೀವು ನಿಮ್ಮ ಪರವಾಗಿ ಅಕೌಂಟನ್ನು ಆಪ್ರೇಟ್ ಮಾಡೋದಕ್ಕೆ ಯಾರಿಗಾದರೂ ಒಬ್ಬರನ್ನ ಪವರ್ ಆಫ್ ಅಟಾರ್ನಿಯನ್ನು ಕೊಟ್ಟಿದ್ರೆ ಸೊ ಅವರು ಈ ಕೆಳಗಿನ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಈಗ ಲೋಕಲ್ ಪೇಮೆಂಟ್ಸನ್ನು ಮಾಡೋದಕ್ಕೆ ನೀವೇನು ಮಾಡಬೇಕು ಅಂತಂದರೆ ಅವರೇ ಬೇಕಿದ್ರೆ ಮಾಡಬಹುದು, ಅದನ್ನು ಸಿಗ್ನೇಚರನ್ನು ಮಾಡ್ಕೋಬೋದು. ಸೊ ಔಟ್ಸೈಡ್ ಇಂಡಿಯಾ ನೀವು ಮಾಡಬೇಕು ಅಂತಂದರೆ RBI ಗೈಡ್ಲೈನ್ಸ್ ಪ್ರಕಾರ RBI ಪರ್ಮಿಷನ್ ತೊಗೋಬೇಕಾಗುತ್ತೆ ಅಂತ ಹೇಳ್ತಾರೆ. ಇನ್ ಕೇಸ್ ಆಫ್ ಜಾಯಿಂಟ್ ಅಕೌಂಟ್, ಎನಿ changes in the operational institutions or any other further information with regard to account opening form, application form is provided by all joint account holders irrespective of mode of operation of such account. ಯೂಶ್ವಲಾಗಿ ಏನಪ್ಪ ಅಂತಂದರೆ ನೀವು ಜಾಯಿಂಟ್ ಅಕೌಂಟನ್ನು ಮಾಡ್ತಿದ್ದೀರಾ ಅಂತಂದರೆ ಅಪ್ಲಿಕೇಶನ್ ಫಾರ್ಮ್ ಒಳಗೆ ಏನು ಪ್ರೊವೈಡ್ ಮಾಡಿದ್ದಾರೆ ಇನ್ಫಾರ್ಮೇಷನು, ಸೊ ಅದೆಲ್ಲನೂ ನಾವೇನು ಮಾಡ್ತಾ ಹೋಗ್ಬೇಕು ಅಂತಂದರೆ ಇರೆಸ್ಪೆಕ್ಟಿವ್ ಆಫ್ ಯಾರಿದ್ದೀರಾ, ಯಾರು ಆಪ್ರೇಟ್ ಮಾಡ್ತೀರಾ ಅನ್ನೋದನ್ನು ಬಿಟ್ಟು ಸೊ ಎಲ್ಲನೂ ಇಲ್ಲಿ ನಾವು ಗಮನಿಸ್ತಾ ಹೋಗಬೇಕಾಗತ್ತೆ. ಸೊ ಬ್ಯಾಂಕ್ ಮೇ ಬಿ ಸೆಂಟ್ ಥ್ರೂ ಕೊರಿಯರ್ ಆರ್ ಪೋಸ್ಟ್ ಆರ್ ಎನಿ ಅದರ್ applicable mode of communication from time to time to regard mailing address, email ID, etc. furnished by the customer statement of account or balance confirmation certificate, deposit information, advisory deal confirmation, advisors, checkbook, debit cards, various PIN mailers, internet banking user ID, password, such other relevant to the customer's ID under the relevant account for the operation such account. So
Upon the customers intimate any changes, registered mail communication address immediately within 14 days of such ಚಾರ್ಜಸ್ ಬೈ ದ ಬ್ಯಾಂಕ್. ಸೊ ಯೂಶ್ವಲಾಗಿ ಏನಪ್ಪ ಅಂದ್ರೆ ಬ್ಯಾಂಕ್ ನಿಮಗೆ ಥ್ರೂ ಮೇಲು ಅಥವಾ ಯಾವ್ದು ಅಡ್ರೆಸ್ ಕೊಟ್ಟಿರ್ತಾರೋ ಅದಕ್ಕೆ ಸಂಬಂಧಪಟ್ಟಂಗೆ, ಸೊ ನೀವು ಏನು ಅಡ್ರೆಸ್ ಕೊಟ್ಟಿರ್ತಾರೋ ಅದು ಅಥವಾ ಇಮೇಲ್ ಐ ಡಿ ಕೊಟ್ಟಿದ್ರೆ ಇಮೇಲ್ ಐ ಡಿ, ಸೊ ಇದಕ್ಕೇನು ಮಾಡ್ತಾ ಹೋಗುತ್ತೆ ಅಂತಂದರೆ ನಿಮ್ಮ ಅಕೌಂಟಿನ ಎಲ್ಲ ಇನ್ಫಾರ್ಮೇಷನನ್ನು ಪಾಸ್ ಆನ್ ಮಾಡ್ತಾ ಹೋಗುತ್ತೆ. ಸೊ ಅಕೌಂಟ್ ಒಳಗೆ ವಿಡ್ರಾಲ್ ಆಗಿರ್ತಕ್ಕಂಥದ್ದು ಅಥವಾ ಸ್ಟೇಟ್ಮೆಂಟು, ಮಿನಿ ಸ್ಟೇಟ್ಮೆಂಟ್ ಇದನ್ನೆಲ್ಲ ಕಳಿಸ್ತಾ ಹೋಗುತ್ತೆ. ಸೊ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ರೆ ಕ್ರೆಡಿಟ್ ಕಾರ್ಡು, ಸೊ ಇದನ್ನೆಲ್ಲ ಕಳಿಸೋದ್ರಿಂದ ಇನ್ ಕೇಸ್ ನೀವೇನಾದರೂ ಅಡ್ರೆಸ್ ಬದಲಾವಣೆ ಆದರೆ ವಿತಿನ್ 14 ಡೇಸ್ ಒಳಗೆ ಬ್ಯಾಂಕಿಗೆ ಅದನ್ನು ಹೇಳಬೇಕಾಗತ್ತೆ. ಇನ್ ಕೇಸ್ ನೀವು ಕೊಡದಲ್ಲೇ ಇದ್ರೆ ಅದಕ್ಕೆ ಬ್ಯಾಂಕ್ ಯಾವುದೇ ರೀತಿ ಒಳಗೆ ಜವಾಬ್ದಾರಿ ಆಗಲ್ಲ. ದ ಕಸ್ಟಮರ್ ಈಸ್ ಆರ್ ಎಕ್ಸ್ಪೆಕ್ಟೆಡ್ ಟು ಎಕ್ಸಾಮಿನ್ ದ ಎಂಟೈರ್ ಸ್ಟೇಟ್ಮೆಂಟ್ ಆಫ್ ದ ಅಕೌಂಟ್ ರೆಸಿಪ್ಟ್ ಡ್ರಾನ್ ಫ್ರಮ್ ದ ಅಟೆನ್ಷನ್ ಬ್ಯಾಂಕ್ ಆರ್ ಎನಿ ನಾಟ್ ಎರರ್ಸ್ ಆರ್ ಒಮಿಷನ್ ಮೈಟ್ ಬಿ ಡಿಸ್ಕವರ್ಡ್. ಸೊ ನೀವು ಸ್ಟೇಟ್ಮೆಂಟ್ ಕಳಿಸಿದ್ದನ್ನು ಚೆಕ್ ಮಾಡ್ತಾ ಹೋಗ್ಬೇಕಾಗತ್ತೆ. ಎರರ್ಸು ಒಮಿಷನ್ ಏನಾರು ಆಗಿದ್ರೆ, ಸೊ ಅದೇನಾದರೂ ಅಥವಾ ತಪ್ಪುಗಳು ಮೋಸಗಳು ನಡೆದೈತೆ ಅಂತ ಅನ್ಸರೆ ವಿತಿನ್ 14 ಡೇಸ್ ಒಳಗೆ ನೀವು ಬ್ಯಾಂಕಿಗೆ ಅದನ್ನು ತಿಳಿಸ್ತಾ ಹೋಗ್ಬೇಕಾಗತ್ತೆ. ಸೊ ಕಸ್ಟಮರ್ ಆರ್ ಎಕ್ಸ್ಪೆಕ್ಟೆಡ್ ಟು ಪ್ರೊವೈಡ್ ಪ್ಯಾನ್ ನಂಬರ್, ಫಾರಮ್ 6061, ಎನಿ ಸಚ್ ಅದರ್ ಡಾಕ್ಯುಮೆಂಟ್ಸ್ ಮೇ ಬಿ ಪ್ರಿಸ್ಕ್ರೈಬ್ಡ್ ಬೈ ದ ಟ್ಯಾಕ್ಸ್ ಅಥಾರಿಟೀಸ್ ಫ್ರಮ್ ಟೈಮ್ ಟು ಟೈಮ್ ಆಫ್ ಓಪನಿಂಗ್ ದ ಅಕೌಂಟ್. ಇನ್ ಕೇಸ್ ನಿಮಗೆ ಪ್ಯಾನ್ ನಂಬರ್ ಅದೆಲ್ಲ ಕೊಡಬೇಕಾಗತ್ತೆ, ಯಾಕೆಂದರೆ ಸರ್ಕಾರ ಅದನ್ನು ಕೇಳಿರೋದ್ರಿಂದ ಸೊ ನಾವು ಅದನ್ನು ಪ್ರೊವೈಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ದಿಸ್ ಈಸ್ ಅಬೌಟ್ ನಾನ್ ರೆಸಿಡೆಂಟ್ ಇಂಡಿಯನ್. ಸೊ ನೀವು ರೆಸಿಡೆಂಟ್ ಆಗದಲ್ಲೇ ಇದ್ದರೂ ಅಕೌಂಟನ್ನು ಓಪನ್ ಮಾಡಿ ಆಪ್ರೇಟ್ ಮಾಡ್ಬೋದು, ಬಟ್ ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ಸೊ ಏನು ಪ್ರೊಸೀಜರ್ ಇದೆ ಅದನ್ನು ನಾವಿಲ್ಲಿ ಫಾಲೋ ಮಾಡ್ತಾ ಹೋಗ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟು ರಿಜಿಸ್ಟರ್ಡ್ ಮತ್ತು ಅನ್ರಿಜಿಸ್ಟರ್ಡ್ ಸೊಸೈಟೀಸನ್ನು ನೋಡ್ತಾ ಹೋಗೋಣಂತೆ. ದ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1860 lay down the procedure for registration of the society for the various purposes. The registration given the society legal status and essential for opening account, obtain the registration, approval under the income tax, lawful visiting procedure, societies given recognition, societies for all firms before ಆಲ್ ದ ಅಥಾರಿಟೀಸ್. ಸೊ ಇಲ್ಲೇನು ಮಾಡ್ತಾ ಹೋಗ್ಬೇಕು ಅಂದರೆ ನಾವು ಸೊಸೈಟೀಸನ್ನು ಸ್ಟಾರ್ಟ್ ಮಾಡೋ, ರಿಜಿಸ್ಟರ್ ಆಗಲಿ ಅನ್ರಿಜಿಸ್ಟರ್ ಆಗಲಿ ಸೊಸೈಟೀಸನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಸೊ ಯೂಶ್ವಲಾಗಿ ಏನು ಮಾಡ್ತಾ ಹೋಗ್ತೀವಿ ಅಂತಂದರೆ ಅದನ್ನು ನಾವು ಬೇರೆ ಬೇರೆ ಪರ್ಪಸ್ಸಿಗೆ ಮಾಡ್ಕೋಬೋದು. ಸೊ ಅದನ್ನು ನಾವಿಲ್ಲಿ ರಿಜಿಸ್ಟರ್ ಮಾಡಿಸಿದ್ರೆ ಒಳ್ಳೆಯದು, ಯಾಕೆಂದರೆ ಬ್ಯಾಂಕ್ ಅಕೌಂಟನ್ನು ಆಪ್ರೇಟ್ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊಸೈಟಿ ರಿಜಿಸ್ಟರ್ಡ್ ಅಂಡರ್ ದ ಆ್ಯಕ್ಟ್ ಎಂಜಾಯ್ಸ್ ದ ಸ್ಟೇಟಸ್ ಆಫ್ ಲೀಗಲ್ ಎಂಟಿಟಿ ಅಪಾರ್ಟ್ ಫ್ರಮ್ ದ ಮೆಂಬರ್ ಕಂಟಿನ್ಯೂಯಿಂಗ್ ಇಟ್. ಸೊ ಯೂಶ್ವಲಾಗಿ ನೀವು ರಿಜಿಸ್ಟರ್ ಮಾಡಿಸಿದ್ರೆ ಸೊ ನಿಮಗೆ ಒಂದು ಸಪ್ರೇಟಾಗಿ ಒಂದು ಸ್ಟೇಟಸ್ಸೇ ಸಿಗುತ್ತೆ ಆ ಸೊಸೈಟಿಗೆ ಅಂತ ಹೇಳ್ತಾ ಇದ್ದಾರೆ. ಇನ್ ದ ಅಬ್ಸೆನ್ಸ್ ಆಫ್ ರಿಜಿಸ್ಟ್ರೇಷನ್ ಆಲ್ ದ ಟ್ರಸ್ಟೀಸ್ ಚಾರ್ಜ್ ಆಫ್ ಫೌಂಡ್ ಹ್ಯಾವ್ ಅಲೋನ್ ಲೀಗಲ್ ಸ್ಟೇಟಸ್, ದ ಸೊಸೈಟಿ ಹ್ಯಾಸ್ ನೋ ಲೀಗಲ್ ಸ್ಟೇಟಸ್. ಸೊ ನೀವು ರಿಜಿಸ್ಟರ್ ಮಾಡಿಸ್ತಲೇ ಇದ್ದರೆ ಸೊಸೈಟಿಗೆ ಸಂಬಂಧಪಟ್ಟಂಗೆ ಸೊ ಅದರದ್ದೇ ಆದ ಲೀಗಲ್ ಸ್ಟೇಟಸ್ಸು ಇರಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ societies are provision fund properties provided them members by the persons. The funds are properly invested, attaining the objectives which the society has been formed. The members of governing body trust who applicable funds, it become necessary that society maintain a regular account book to get audited and present them in the members. ಯೂಶ್ವಲಾಗಿ ಏನಪ್ಪ ಅಂತಂದರೆ ಸೊಸೈಟಿಗೆ ಅದರದ್ದು ಲೀಗಲ್ ಎಂಟಿಟಿ ಇರೋದ್ರಿಂದ ಸೊ ಅದೇನು ಬಿಸ್ನೆಸ್ ಮಾಡ್ತಾ ಹೋಗುತ್ತೆ ಅದನ್ನೆಲ್ಲನೂ ನಾವು ನಮ್ಮ ಸೊಸೈಟಿ ಅಥವಾ ಅಕೌಂಟ್ಸನ್ನು ಎಂಟ್ರ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅಕೌಂಟ್ಸನ್ನು ಎಂಟ್ರ್ ಮಾಡಿ ಅದ್ರ ಜೊತೆಗೆ ಆಡಿಟನ್ನು ಮಾಡಿಸ್ತಾ ಹೋಗ್ಬೇಕಾಗತ್ತೆ. ಸೊ ಆಡಿಟನ್ನು ಮಾಡಿಸಿದಾಗ ವೆದರ್ ಇಟ್ ಈಸ್ ಜೆನ್ಯೂನ್ ಆರ್ ನಾಟ್ ಅನ್ನೋದು ನಮಗಿಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ದಟ್ ಅವಾಗ ನಾವೇನು ಮಾಡ್ತಾ ಹೋಗ್ಬೋದು ಅಂತಂದರೆ ಈಸಿಯಾಗಿ ಆಪ್ರೇಟ್ ಮಾಡಬಹುದು. ಸೊ ಇದು ಅಕೌಂಟನ್ನು ಓಪನ್ ಮಾಡಿಸ್ಬೋದು. ಆಗಲೇ ಹೇಳಿದೆ, ಸೊ ರಿಜಿಸ್ಟರ್ ಆಗಿದ್ದರೆ ಸೊ ಲೀಗಲ್ ಎಂಟಿಟಿ ಇರುತ್ತೆ. ಸೊ ರಿಜಿಸ್ಟರ್ ಆಗದಲ್ಲೇ ಇದ್ದರೆ ಯಾರು ಅದಕ್ಕೆ ಮೇನ್ ಹೆಡ್ ಇರ್ತಾರೆ ಸೊ ಅವ್ರ ಹೆಸರಲ್ಲಿ ನಾವು ಬೇಕಾದ್ರೆ ಅಕೌಂಟನ್ನು ಓಪನ್ ಮಾಡಬಹುದು ಅಥವಾ ಬಿಸ್ನೆಸ್ಸನ್ನು ಆಪ್ರೇಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣಂತೆ ಕ್ಲಬ್ಸ್ ಮತ್ತು ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ. ಸೊ ನೋಡೋಣಂತೆ ಕ್ಲಬ್ಸ್ ಅಂದರೆ ಏನು ಅನ್ನೋದನ್ನು. ಕ್ಲಬ್ ಆರ್ ಸೊಸೈಟಿ ಆ್ಯಸ್ ಎನ್ ಇನ್ಸ್ಟಿಟ್ಯೂಷನ್ಸ್ ವೇರ್ people share the common interest and create formal structure through which they can pursue. It set up a small organization
is simple, but there is no rules and regulations to follow, as well as financial responsibility to ಹಿಯರ್ ಬಾಯ್. ಸೊ ಯೂಶ್ವಲಾಗಿ ಏನಪ್ಪ ಅಂದ್ರೆ ಕ್ಲಬ್ಸ್ ಅಂದ್ರೆ ಏನಪ್ಪ ಅಂತಂದರೆ ಕಾಮನ್ನಾಗಿ ಇಂಟ್ರೆಸ್ಟ್ ಇರ್ತಕ್ಕಂಥವರೆಲ್ಲ ಸೇರ್ಕೊಂಡು ಒಂದು ಸ್ಮಾಲಾಗಿ ಅಥವಾ ಸಣ್ಣ ಪ್ರಮಾಣದೊಳಗೆ ಎಲ್ಲ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ಸೇರಿ ಅದನ್ನು ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಆರ್ಗನೈಸೇಷನನ್ನು. ಸೊ ಇಲ್ಲೇನಪ್ಪ ಅಂತಂದರೆ ಬಿಸ್ನೆಸ್ಸನ್ನು ಮಾಡ್ಬೋದು, ಮಾಡೋದಲ್ಲೇ ಇರ್ಬೋದು. ಸೊ ಬಿಸ್ನೆಸ್ಸನ್ನು ಮಾಡಿದ್ರೆ ಫೈನಾನ್ಷಿಯಲ್ ರೆಸ್ಪಾನ್ಸಿಬಿಲಿಟಿ ಹಿಂಗಿರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಅಂತ. ದ ಫೈನಾನ್ಷಿಯಲ್ ಸೆಟಪ್, ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕ್ಲಬ್ ಆರ್ ಚಾರಿಟಬಲ್ is same. There is no chairperson. There will be a chairperson, secretary and truster. Trust is responsible for the organization of finance, including funding of bank. Club society should appoint the auditor or independent examiner to check the books of accounts, whether while registering ದ ಆರ್ಗನೈಸೇಷನ್ ಆ್ಯಸ್ ಚಾರಿಟಿ. ಸೊ ಯೂಶ್ವಲಾಗಿ ಕ್ಲಬ್ಸು ಮತ್ತು ಸೊಸೈಟಿಗೆ ಸಂಬಂಧಪಟ್ಟಂಗೆ ಸೊ ಸಪ್ರೇಟಾಗಿ ಒಂದು ಲೀಗಲ್ ಎಂಟಿಟಿನೇ ಇರಬೇಕು ಅಂತ ಹೇಳಿ, ಲೀಗಲ್ ಎಂಟಿಟಿ ಇರೋದ್ರಿಂದ ಸೊ ಅದ್ರದ್ದು ಅಕೌಂಟ್ಸನ್ನು ಮೇಂಟೈನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದ್ರ ಜೊತೆಗೆ ಸೊ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಇಲ್ಲಿ ಬುಕ್ಸ್ ಆಫ್ ಅಕೌಂಟ್ಸನ್ನು ಚೆಕ್ ಮಾಡೋದಕ್ಕೆ ಅಪಾಯಿಂಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಕ್ಲಬ್ಸ್ ಆರ್ ಸೊಸೈಟೀಸ್ ನೀಡ್ ಬ್ಯಾಂಕ್ ಅಕೌಂಟ್ ಟು ಡೀಲ್ ವಿತ್ ದ ಫ್ಲೋ ಆಫ್ ಫೈನಾನ್ಸ್. ಒನ್ಸ್ it starts gross, donation will come and it payment need to be made. The clubs should choose bank account by passing resolution committee meeting. It is useful for the trustee to set up the financial institution so that more than one person can sign the checks. Money should be banked immediately, receipt and books maintained in order to function. The person who is opens all the mails records money receipt should be different from the truster. ಸೊ ಯೂಶ್ವಲಾಗಿ ಏನಪ್ಪ ಅಂತಂದರೆ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಸೊ ಒಂದ್ಸರಿ ನಿಮ್ಮದು ಟ್ರಸ್ಟು ಮತ್ತು ಕ್ಲಬ್ಬು ಸ್ಟಾರ್ಟ್ ಆದಮೇಲೆ ಸೊ ನಿಧಾನಕ್ಕೆ ಇಲ್ಲಿ ಚಾರಿಟಿ ಬರ್ತಾ ಹೋಗುತ್ತೆ. ಅದ್ರ ಜೊತೆಗೆ ಅವರು ಪೇಮೆಂಟನ್ನು ಇಲ್ಲಿ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಅದನ್ನೆಲ್ಲನೂ ನಾವೇನು ಮಾಡಬೇಕು ಅಂತಂದರೆ ಇಮಿಡಿಯೇಟಾಗಿ ನಮಗೆ ದುಡ್ಡು ಬಂದ ತಕ್ಷಣ ಅದನ್ನು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಸೊ ಇದನ್ನೆಲ್ಲನೂ ಮೇಂಟೈನ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬ್ಯಾಂಕ್ ಅಥವಾ ಟ್ರಸ್ಟಿಗೆ ಸಂಬಂಧಪಡದಲ್ಲೇ ಇರ್ತಕ್ಕಂಥನ ಅಪಾಯಿಂಟ್ ಮಾಡ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಸೊ ನೋಡೋಂಥ ಪ್ರೊಸೀಜರ್ ಏನಿದೆ ಅಕೌಂಟನ್ನು ಓಪನ್ ಮಾಡೋದಕ್ಕೆ ಅಂತ. ರೆಸೊಲ್ಯೂಷನ್ ಮ್ಯಾನೇಜಿಂಗ್ ಕಮಿಟಿ ಶುಡ್ ರಿಕ್ವೈರ್ಡ್ ಓಪನ್ ಅಕೌಂಟ್. ದೇ ಶುಡ್ ಡೀಲ್ ದ ಸ್ಟ್ಯಾಟ್ಯುಟರಿ, ದ ಮ್ಯಾನರ್ ಆಫ್ ಬುಕ್ಸ್ ಅಕೌಂಟ್ ಶುಡ್ ಬಿ ಆಪರೇಟೆಡ್. ಸೊ ಯೂಶ್ವಲಾಗಿ ಏನಪ್ಪ ಅಂತಂದರೆ ಟ್ರಸ್ಟ್ ಮೀಟಿಂಗನ್ನು ಕರೆದು ಅಲ್ಲಿ ನಾವು ಅಕೌಂಟನ್ನು ಓಪನ್ ಮಾಡೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಸೊ ಯಾವ ಥರದ ಅಕೌಂಟು ಹಿಂಗೆ ಆಪ್ರೇಟ್ ಮಾಡಬೇಕು ಅನ್ನೋದಲ್ಲೇ ಡಿಸೈಡ್ ಆಗ್ತಾ ಹೋಗುತ್ತೆ. ಬಿಫೋರ್ ಪರ್ಮಿಟಿಂಗ್ ಸೊಸೈಟಿ ಆರ್ ಕ್ಲಬ್ ಬಾರೋ, ಇಟ್ ಶುಡ್ ಬಿ ಎನ್ಶೂರ್ಡ್ ದಟ್ ಬಾರೋಯಿಂಗ್ ಈಸ್ ಪರ್ಮಿಟೆಡ್. ಸೊ ಯೂಶ್ವಲಾಗಿ ನೀವು ಈ ಬಾರೋಯಿಂಗ್ ಏನಾದ್ರು ಕೊಡ್ತಾ ಇದ್ದರೆ ಬ್ಯಾಂಕಿಂದ ಸಾಲ ಏನಾದ್ರು ಮಾಡ್ತಾಯಿದ್ರೆ ಸೊ ಅದು ಪರ್ಮಿಟ್ ಆಗೈತೋ ಇಲ್ಲೋ ಅನ್ನೋದನ್ನು ನಾವು ಚೆಕ್ ಮಾಡ್ತಾ ಹೋಗ್ಬೇಕಾಗತ್ತೆ. ಕೇರ್ ಶುಡ್ ಬಿ ಎನ್ಶೂರ್ಡ್ ದಟ್ ಆಥರೈಸ್ ದ ಸಿಗ್ನೇಚರ್ ಡಸ್ ನಾಟ್ ಎಂಡೋರ್ಸ್ and the bank club society checks into own account. ಸೊ ಯೂಶ್ವಲಾಗಿ ನಾವು ಕೇರ್ಫುಲ್ಲಾಗಿ ಕನ್ಸಿಡರ್ ಮಾಡಬೇಕಾಗತ್ತೆ ಬ್ಯಾಂಕ್ ಒಳಗೆ. ಸೊ ಏನಪ್ಪ ಅಂತಂದರೆ ಯಾರು ಆಥರೈಸ್ ಸಿಗ್ನೇಚರ್ ಇರ್ತಾರೋ ಸೊ ಅವರು ವೈಯಕ್ತಿಕ ಅಕೌಂಟ್ಗಳಿಗೆ ಅದನ್ನು ಬಳಸ್ಕೊಳ್ಳೋದಲ್ಲೇ ಆಗಿರೋಂಗೆ. ಸೊ ದಿಸ್ ವೆನ್ ಕ್ಲಬ್ಸ್ ಸೊಸೈಟೀಸ್ ಆರ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಓಪನ್ ಅಕೌಂಟ್ ವಿತ್ ದ ಬ್ಯಾಂಕ್, ಇಟ್ ಶುಡ್ ಬಿ ಎನ್ಶೂರ್ಡ್ ದಟ್ ದೇ ಆರ್ ಇನ್ಕಾರ್ಪೊರೇಟೆಡ್. ಸೊ ಯೂಶ್ವಲಾಗಿ ಏನಪ್ಪ ಅಂತಂದರೆ ಅಕೌಂಟನ್ನು ಓಪನ್ ಮಾಡಿದಾಗ ಅದು ಇನ್ಕಾರ್ಪೊರೇಟ್ ಆಗಿರಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. These organizations are governed by their bylaws or the institutions which deals how they are operated. ಸೊ ಯೂಶ್ವಲಾಗಿ ಬೈಲಾ ಅಂತ ಮಾಡ್ತಾ ಹೋಗ್ತಾರೆ, ಅಂದರೆ ಕಾನೂನನ್ನು ಅವರೇ ಮಾಡ್ಕೊಳ್ತಾ ಹೋಗ್ತಾರೆ. ಆ ಬೈಲಾ ಪ್ರಕಾರನೇ ಎಲ್ಲ ನಡೀತಾ ಇತ್ತು ಅನ್ನೋದನ್ನು ನಾವಿಲ್ಲಿ ಚೆಕ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇಫ್ ದ ಪರ್ಸನ್ ಅಪಾಯಿಂಟೆಡ್ ಟು ಆಪರೇಟ್ ಅಕೌಂಟ್ ಡೈಸ್ or resigns, the operation should not be stopped of the society. Nominate other persons. ಯೂಶ್ವಲಾಗಿ ಯಾರಾದರೂ ಒಬ್ಬ ವ್ಯಕ್ತಿ ಫೈನಾನ್ಸಿಗೆ ಸಂಬಂಧಪಟ್ಟಂಗೆ ಡೀಲ್ ಮಾಡ್ತಿರ್ತಕ್ಕಂಥನು ಸತ್ತರೆ ಅಥವಾ ಅವ್ನಿಗೇನಾದರೂ ಆದರೆ ಬೇರೆ ವ್ಯಕ್ತಿಯ ಕೆಲಸನ ಮಾಡ್ತಾ ಹೋಗಬೇಕು ಅಂತ ಹೇಳ್ತಾ ಹೋಗ್ತಾರೆ. ಸೊ ದಿಸ್ ಈಸ್ ಅಬೌಟ್ ಚಾರಿಟಬಲ್ ಟ್ರಸ್ಟ್. ಸೊ ಇನ್ನು ಉಳಿದಿದ್ದನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ. ಇನ್ ಕೇಸ್ ನಿಮ್ಗೇನೋ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಾಲ್ ಮೀ ಆ್ಯಂಡ್ ಆಸ್ಕ್ ಮೀ.